ಓಂ ಶಾಂತಿ. ಜ್ಞಾನದ ಅಂಶಗಳನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ, ಆಗ ಖುಷಿ ಇರುವುದು. ನೀವೀಗ ಸ್ವರ್ಗದ ದ್ವಾರದಲ್ಲಿ ನಿಂತಿದ್ದೀರಿ. ತಂದೆಯು ಮುಕ್ತಿ ಜೀವನ್ಮುಕ್ತಿಯನ್ನು ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಮಾಯೆಯು ಮೂಗನ್ನು ಹಿಡಿದು ಅನ್ಯರಿಗೆ ದುಃಖ ಸಿಗುವಂತಹ ಯಾವುದೇ ಕರ್ಮವನ್ನು ಮಾಡಿಸದಿರಲಿ. ಒಂದು ವೇಳೆ ದುಃಖ ಕೊಡುತ್ತೀರಿ ಎಂದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು. ಭಕ್ತಿ ಮಾರ್ಗದಲ್ಲಿ ಪಾದಯಾತ್ರೆಯನ್ನು ಮಾಡಲಾಗುತ್ತದೆ. ಬಹಳಷ್ಟು ಅಲ್ದಾಡಬೇಕಾಗುತ್ತದೆ. ಆದರೆ ನೀವಿಲ್ಲಿ ಕುಳಿತಿದ್ದರೂ ಸಹ ನೆನಪಿನ ಯಾತ್ರೆಯಲ್ಲಿದ್ದೀರಿ. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಪತಿತ ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗಿ. ಯಾವುದೇ ಪತಿತ ಕೆಲಸವನ್ನು ಮಾಡಬೇಡಿ, ಇದರಿಂದ ವಿಕರ್ಮವಾಗಿ ಬಿಡುತ್ತದೆ. ಈ ಸೃಷ್ಟಿ ಚಕ್ರದ ಚಿತ್ರವು ಬಹಳ ಚೆನ್ನಾಗಿದೆ. ಇದರಲ್ಲಿ ಸ್ವರ್ಗದ ದ್ವಾರವು ಬಹಳ ಸ್ಪಷ್ಟವಾಗಿ ತೋರಿಸಲಾಗಿದೆ. ನಾವೀಗ ಸ್ವರ್ಗದ ದ್ವಾರದಲ್ಲಿ ನಿಂತಿದ್ದೇವೆ ಎಂದು ಬಹಳ ಖುಷಿ ಇರಬೇಕು. ಜ್ಞಾನದ ಅಂಶಗಳನ್ನು ನೆನಪು ಮಾಡುತ್ತಾ ನೀವು ಮಕ್ಕಳು ಬಹಳ ಖುಷಿಯಲ್ಲಿರಬೇಕು. ಏಕೆಂದರೆ ನಿಮಗೆ ತಿಳಿದಿದೆ, ನಾವೀಗ ಸ್ವರ್ಗದ ದ್ವಾರದಲ್ಲಿ ಹೋಗುತ್ತಿದ್ದೇವೆ. ಇದು ಹಳೆಯ ದುಃಖದ ಪ್ರಪಂಚವಾಗಿದೆ. ಅದನ್ನು ನೀವು ತಿಳಿದುಕೊಂಡಿದ್ದೀರಿ. ಮನುಷ್ಯರಿಗೆ ತಿಳಿದೇ ಇಲ್ಲ. ಕಲಿಯುಗದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳುವುದರಿಂದ ಅಂಧಕಾರದಲ್ಲಿದ್ದಾರಲ್ಲವೇ. ಓದುವವರಿಗೆ ಅವರ ಶಿಕ್ಷಣ ನೆನಪೇ ಇರುತ್ತದೆ. ವಕೀಲರ ಜ್ಞಾನದಿಂದ ಮನುಷ್ಯರು ವಕೀಲರು ಆಗಿಬಿಡುವರು. ಹಾಗೆಯೇ ಇದೇ ರಾಜಯೋಗವಾಗಿದೆ. ನಮ್ಮ ಬುದ್ಧಿಯೋಗವು ಪರಂಪಿತನ ಜೊತೆ ಇದೆ. ನೀವು ಆತ್ಮಿಕ ಶಿಕ್ಷಕರಾಗಿದ್ದೀರಿ. ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಇಲ್ಲವೆಂದರೆ ಅನುತ್ತೀರ್ಣರಾಗುತ್ತೀರಿ. ಈ ತಂದೆಯು ಸಹ ಪ್ರತಿನಿತ್ಯವೂ ಬಂದು ಓದಿಸುತ್ತಾರೆ. ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಭಕ್ತಿ ಇದೆ. ಜ್ಞಾನದಿಂದ ಸ್ವರ್ಗ, ಭಕ್ತಿಯಿಂದ ನರಕ ಬಹಳ ಸ್ಪಷ್ಟವಾಗಿದೆ. ಈಗ ನೀವು ಮಕ್ಕಳು ಏನನ್ನು ಓದುವಿರೋ ಅದು ಬಹಳ ಸಹಜವಾಗಿದೆ. ಯಾರು ನಿರಂತರ ನೆನಪಿನಲ್ಲಿರುವರೋ ಅವರೇ ಮಹಾರಥಿಗಳಾಗುತ್ತಾರೆ. ಹೇಳುತ್ತಾ ಕುಳಿತುಕೊಳ್ಳುತ್ತಾ ನೆನಪಿನಲ್ಲಿದ್ದಾಗ ವಿಕರ್ಮಗಳು ವಿನಾಶವಾಗುತ್ತವೆ. ಪವಿತ್ರರಾಗಿದ್ದು ಮತ್ತೆ ವಿಕಾರದಲ್ಲಿ ಬಿದ್ದರೆ ಸಂಪಾದನೆಯೆಲ್ಲವೂ ಸಮಾಪ್ತಿಯಾಗುವುದು. ಯಾರ ಮೇಲಾದರೂ ಕ್ರೋಧ ಮಾಡಿದರೆ, ಉಪ್ಪು ನೀರಾಗಿ ವರ್ತಿಸಿದರೆಂದರೆ ಅಸುರರಾಗಿ ಬಿಡುತ್ತೀರಿ. ಒಂದು ವೇಳೆ ಯಾರ ಮೇಲಾದರೂ ಮನಸ್ಸಿದ್ದರೆ ಅಂಥವರು ನಡೆಯಲು ಸಾಧ್ಯವಿಲ್ಲ. ಕುಮಾರಿಯರು ಮಾತೆಯರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬೇಕು. ಅದೃಷ್ಟವಂತ ಮಕ್ಕಳೇ ಶರೀರದ ಸ್ಮೃತಿಯನ್ನು ಮರೆತು ತನ್ನನ್ನು ಅಶರೀರಿ ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಾರೆ. ಭಕ್ತಿಯು ಬಹಳ ಒಳ್ಳೆಯದು. ಬಹಳ ಭಕ್ತಿ ಮಾಡಿದರೆ ಭಗವಂತ ಸಿಗುತ್ತಾರೆ. ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುವರೆಂದು ತಿಳಿಯುತ್ತಾರೆ. ಈಗ ನಮ್ಮ ಭಕ್ತಿಯು ಪೂರ್ಣವಾಗುತ್ತದೆ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ಭಾರತವೇ ಪತಿತ ಮತ್ತು ಪಾವನವಾಗುತ್ತದೆ. 84 ಜನ್ಮಗಳನ್ನು ಭಾರತವಾಸಿಗಳೇ ತಿಳಿದುಕೊಳ್ಳುತ್ತಾರೆ. ಸತ್ಯುಗದಲ್ಲಿ ನಿಮಗೆ ಶಾಂತಿಯೂ ಇರುತ್ತದೆ, ಸುಖವೂ ಇರುತ್ತದೆ. ಉಳಿದೆಲ್ಲ ಆತ್ಮರು ಶಾಂತಿಧಾಮದಲ್ಲಿರುತ್ತಾರೆ. ತಂದೆಗೆ ಶಾಂತಿಯ ಸಾಗರನೆಂದು ಹೇಳಲಾಗುತ್ತದೆ. ನಮಗೆ ಭಗವಂತನೇ ಓದಿಸುತ್ತಾರೆ. ಲಕ್ಷ್ಯವು ಮುಂದೆ ಇದೆ ಅಂದಾಗ ಎಷ್ಟು ಖುಷಿ ಇರಬೇಕು. ಆದರೆ ನಡೆಯುತ್ತಾ ನಡೆಯುತ್ತಾ ಕೆಳಗೆ ಬೀಳುತ್ತಾರೆ. ತನ್ನ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಎಷ್ಟು ಸಾಧ್ಯವೋ ಅಷ್ಟು ಅಶರೀರಿಯಾಗುವ ಅಭ್ಯಾಸವನ್ನು ಮಾಡಬೇಕಾಗಿದೆ. ಶರೀರದ ಭಾನವು ಸಂಪೂರ್ಣ ಮರೆತು ಹೋಗಲಿ. ತಮ್ಮ ಚಲನೆಯ ಚಾರ್ಟ್ ಅನ್ನು ಇಡಬೇಕಾಗಿದೆ. ಹೃದಯದ ಸ್ವಚ್ಛತೆಯಿಂದ ನಷ್ಟಮೋಹಿಯಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬೇಕಾಗಿದೆ. ಮಾಯಾ ರಾಯಲ್ ರೂಪದ ಬಂಧನಗಳಿಂದ ಮುಕ್ತ ವಿಶ್ವಜೀತ್ ಜಗಜ್ಜೀತ್ ಭವ. ಮಾಯಾಜೀತ್ ಆದವರೇ ಪ್ರಕೃತಿ ಜೀತ್, ವಿಶ್ವಜೀತ್ ಅಥವಾ ಜಗಜ್ಜೀತ್ ಆಗುವಿರಿ. ಅಂತಹವರೇ 1 ಸೆಕೆಂಡ್ ಅಶರೀರಿ ಭವದ ಸೂಚನೆಯನ್ನು ಸಹಜ ರೀತಿ ಮತ್ತು ಸ್ವತಃ ಕಾರ್ಯದಲ್ಲಿ ತೊಡಗಿಸುತ್ತಾರೆ. ಯಾರು ನೆಗೆಟಿವ್ ಅನ್ನು ಪಾಸಿಟಿವ್ನಲ್ಲಿ ಪರಿವರ್ತನೆ ಮಾಡುತ್ತಾರೆ ಅವರೇ ವಿಶ್ವ ಪರಿವರ್ತಕರಾಗಿರುತ್ತಾರೆ. ನಿಮ್ಮ ಸ್ವಸ್ವರೂಪ ಪವಿತ್ರತೆಯಾಗಿದೆ. ಸ್ವಧರ್ಮ ಅರ್ಥಾತ್ ಆತ್ಮದ ಮೊದಲನೇ ಧಾರಣೆ ಪವಿತ್ರತೆಯಾಗಿದೆ. ಸ್ವದೇಶ ಪವಿತ್ರ ದೇಶವಾಗಿದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.